ನೀವು ಮಾಡುವ ಪೂಜೆ ಮತ್ತು ದೇವರ ಧ್ಯಾನ ನಿಮಗೆ ಫಲ ಕೊಡುತ್ತಿಲ್ಲವೇ? ಹೀಗೊಮ್ಮೆ ಪ್ರಯತ್ನ ಮಾಡಿ ನೋಡಿ. ಬಂಧುಗಳೇ, ನಮಸ್ಕಾರ. ಮನೆ ವಾಸ್ತು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ವಾಸಿಸುವ ಮನೆಯ ಒಳಗೆ ಮತ್ತು ಹೊರಗಿನ ವಟಾರವು ಪ್ರಕೃತಿಯಲ್ಲಿರುವ ಪಂಚಭೂತ ನಿಯಮಗಳಿಗೆ ಒಳಪಟ್ಟಿದ್ದರೆ ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನಮಗೆ ಉಂಟುಮಾಡುತ್ತದೆ. ಇದಕ್ಕೆಲ್ಲ ನಾವು ನಮ್ಮ ಮನೆಯನ್ನು ಮತ್ತು ಮನೆಯ ವಟಾರವನ್ನು ಸೂಕ್ತ ಮಾರ್ಗದರ್ಶಕರ ನೆರವಿನಿಂದ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಳ್ಳುವುದು ಅತ್ಯವಶ್ಯಕವಾಗಿರುತ್ತದೆ. ನಮ್ಮ ದೇಹದ ಪಂಚ ಅಂಗಗಳ ಪ್ರಾಮುಖ್ಯತೆ ನಮಗೆಲ್ಲ ಎಷ್ಟು ಮುಖ್ಯವೋ ಹಾಗೆಯೇ ಪ್ರಕೃತಿಯಲ್ಲಿರುವ ಪಂಚಭೂತ ನಿಯಮಗಳನ್ನು ನಾವು ಸೂಕ್ತ ರೀತಿಯಲ್ಲಿ ಉಪಯೋಗಿಸಿದರೆ ನಮಗೆ ನಾವು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ಯಶಸ್ಸು ಸಿಗುತ್ತದೆ. ಬಂಧುಗಳೇ, ಮನೆಯೇ ಮೊದಲ ಪಾಠಶಾಲೆ. ಮನೆಯೇ ಮಂತ್ರಾಲಯ. ಮನಸ್ಸೇ ದೇವಾಲಯವಿದ್ದಂತೆ. ನಮ್ಮ ಮನಸ್ಸನ್ನು ನಾವು ಹತೋಟಿ ಮಾಡಲು ಕಲಿತರೆ ನಮಗೆ ಬೇಕಾದದ್ದು ನಾವು ಪಡೆದುಕೊಳ್ಳಬಹುದು. ಇತರ ಮುಂದೆ ಕೈಚಾಚುವ ದಾರಿದ್ರ್ಯ ನಮಗೆ ಬರುವುದೇ ಇಲ್ಲ. ನಮಗೆ ನಮ್ಮ ಆಸೆಗಳನ್ನು ಈಡೇರಿಸಲು ನಾವು ಅಂತಹ ಸನ್ನಿವೇಶಗಳ ಕಲ್ಪನೆಯನ್ನು ಮಾಡಬೇಕು. ಇದು ನಮ್ಮನ್ನೆಲ್ಲ ಅದೇ ಕಲ್ಪನೆಯ ದಾರಿಯಲ್ಲಿ ಸಾಗುವಂತೆ ಮಾಡುತ್ತದೆ. ನಮ್ಮ ಮನೆಗಳಲ್ಲಿ ನಾವು ನಿರಂತರ ಕನಸುಗಳತ್ತ ಮತ್ತು ನಮಗೆ ಆಗಬೇಕಿರುವ ಕೆಲಸಗಳ ವಿನ್ಯಾಸಗಳ ಕನಸುಗಳ ಬಗ್ಗೆ ಯೋಚಿಸುತ್ತಾ ಗಮನಹರಿಸಿದಾಗ ನಮ್ಮ ಜೀವನದಲ್ಲಿ ಯಶಸ್ಸು ನಮಗೆ ಲಭಿಸುತ್ತದೆ. ಆದುದರಿಂದ ಮೊದಲು ನಮ್ಮ ವಾಸದ ಮನೆಯನ್ನು, ಮನೆಯ ವಟಾರವನ್ನು ಸೂಕ್ತವಾಗಿ ತಜ್ಞರ ಮಾರ್ಗದರ್ಶನದ ಪ್ರಕಾರ ವಾಸ್ತುವಿನ್ಯಾಸಗೊಳಿಸಿ ದೇವರ ಧ್ಯಾನ, ಜಪತಪ, ಆಚಾರ ವಿಚಾರ ಮತ್ತು ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಮುಂದುವರಿದರೆ ನಾವು ಮಾಡುವ ಪೂಜೆ ಮತ್ತು ದೇವರ ಧ್ಯಾನ ನಮಗೆ ಸೂಕ್ತವಾದ ಫಲ ಕೊಡುವುದರಲ್ಲಿ ಸಂಶಯವಿಲ್ಲ. ಹೆಚ್ಚಿನ ಮಾರ್ಗದರ್ಶನಕ್ಕಾಗಿ ನಮ್ಮನ್ನು ಕರೆ ಮಾಡಿ ಸಂಪರ್ಕಿಸಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಲು ಮರೆಯದಿರಿ. ಧನ್ಯವಾದಗಳು.